ಅದ್ರಿ ನೀವ್ ಹೆಂಗದಿ ರಾಜಕಾರಣ ಇರೋದ್ ಗೊಂತಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯದ. ಆ ಮಾಜಿ ಕಾಯಂ ಇರ್ತದ. ರಾಜಕಾರಣ ಸಲುವಾಗಿ ಏನೇನೋ ಮಾಡ್ಕೊಂತ ಹೋಗ್ಬೇಡ್ರಿ. ನಿಮ್ದೆಲ್ಲ ನಮ್ಗೆ ಗೊತ್ತದ. ರಾಜ್ಯದ ಜನತೆಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ. ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಅಪ್ರಬುದ್ಧ ರಾಜಕಾರಣಿಗಳಿದ್ದೀರಿ. ನಿಜವಾಗ್ಲೂ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ರಿ. ರೈತ ಸಂಘ 31 ಜಿಲ್ಲೆಯೊಳಗೆ ಜಾಗೃತ ಅದ. ನೀವು ನಾನ್ ಕಮರ್ಷಿಯಲ್ ಬ್ಯಾಂಕಿಗೆ ಕೊಡ್ತಿರೋ, ಲ್ಯಾಂಡಿಗೆ ಕೊಡ್ತಿರೋ, ಫ್ಯಾಕ್ಟ್ರಿಗೆ ಕೊಡ್ತಿರೋ, ರೊಕ್ಕ ಇದು ಬೀರೇಶ್ವರ ಬ್ಯಾಂಕ್ ಅಲ್ಲ. ನಿಮ್ಮ ಬ್ಯಾಂಕ್ ಲುಕ್ಸಾನ್ ಆದ್ರೆ DCC ಬ್ಯಾಂಕಿಗೆ ಬಂಗಾರದ ಚಾವಿ ತಂದು ಹಾಕೊಂಡ್ ಲಾಕ್ ಮಾಡ್ಕೊಡ್ರಿ. ರೈತರಿಗೆ ಸಾಲ ಕೊಡ್ಬೇಡ್ರಿ. ಅದನ್ನ ಕೇಳೋ ಹಕ್ಕು ನಮಗಿಲ್ಲ. ನಿಮ್ಮನ್ನ ಒಂದ್ ಅಧಿಕಾರದೊಳಗೆ ಕುಣಿಸಿವಿ, ನೀವು ಅದಕ್ಕೆ ಬಿಟ್ಟಿಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬಾರ್ದು. ಲಘು ಬಗೆಯಿಂದ ರೈತರ ಕ್ಷಮೆಯನ್ನ ಕೇಳ್ರಿ. ಪ್ರೆಸ್ ಮೀಟ್ ಅನ್ನ ಮಾಡಿ ಏನ್ ತಕ್ಕೊಡ್ರಿ, ವಿಷಾದ ವ್ಯಕ್ತಪಡಿಸ್ರಿ. ನೀವು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಿರೋ, ಮತ್ತೊಂದು ಕೊಡ್ತಿರೋ, ಅದ್ರ ಬಗ್ಗೆ ನಮ್ಮದು ಪ್ರಶ್ನೆ ಯಾವಾಗೂ ಬರುದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಎಚ್ಚರಿಕೆ ಕೊಡ್ತದ. ರೈತರ ಬಗ್ಗೆ ಮಾತನಾಡಿದ್ರೆ ಯಾವ ಸಚಿವರನ್ನ, MP ಗಳನ್ನ, MLA ಗಳನ್ನ, ಯಾವ ಅಧಿಕಾರಿಗಳನ್ನ ನಾವು ಬಿಟ್ಟಿಲ್ಲ. ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ. ಕ್ಷಮೆಯನ್ನ ಕೇಳದೆ ಇದ್ರೆ ಮುಂದಿನ ದಿನಮಾನದೊಳಗ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆನ ಅನುಭವಿಸ್ಬೇಕಾಗ್ತದ. ರಾಜ್ಯದ ಜನತೆ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ಕ್ಷಮೆಯನ್ನ ಕೇಳ್ರಿ, ಹಿಂತ ಕೊಡ್ರಿ. ನಿಮ್ಮ ರಾಜಕಾರಣ ನಿಮ್ಮ ಮನೆ ಒಳಗಿರ್ಲಿ, ನಿಮ್ಮ ಕ್ಷೇತ್ರದೊಳಗಿರ್ಲಿ, ನಿಮ್ ಜಿಲ್ಲೆ ಒಳಗಿರ್ಲಿ. ಈಗ ಮಾಜಿ ಆಗಿದ್ದೀರಿ, ಶಾಶ್ವತ ಮಾಜಿ ಆಗ್ಬೇಡ್ರಿ. ರೈತರ ವಿರೋಧ ಕಟ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ, ನೀವ್ ಹೆಂಗದಿ ರಾಜಕಾರಣ ಇರೋದ್ ಗೊಂತಾಗಿ ನಿಮ್ಮನ್ನ ಜನ ಮಾಜಿ ಮಾಡ್ಯದ. ಆ ಮಾಜಿ ಕಾಯಂ ಇರ್ತದ. ರಾಜಕಾರಣ ಸಲುವಾಗಿ ಏನೇನೋ ಮಾಡ್ಕೊಂತ ಹೋಗ್ಬೇಡ್ರಿ. ನಿಮ್ದೆಲ್ಲ ನಮ್ಗೆ ಗೊತ್ತದ. ರಾಜ್ಯದ ಜನತೆಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ. ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಅಪ್ರಬುದ್ಧ ರಾಜಕಾರಣಿಗಳಿದ್ದೀರಿ. ನಿಜವಾಗ್ಲೂ ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡ್ರಿ. ರೈತ ಸಂಘ 31 ಜಿಲ್ಲೆಯೊಳಗೆ ಜಾಗೃತ ಅದ. ನೀವು ನಾನ್ ಕಮರ್ಷಿಯಲ್ ಬ್ಯಾಂಕಿಗೆ ಕೊಡ್ತಿರೋ, ಲ್ಯಾಂಡಿಗೆ ಕೊಡ್ತಿರೋ, ಫ್ಯಾಕ್ಟ್ರಿಗೆ ಕೊಡ್ತಿರೋ, ರೊಕ್ಕ ಇದು ಬೀರೇಶ್ವರ ಬ್ಯಾಂಕ್ ಅಲ್ಲ. ನಿಮ್ಮ ಬ್ಯಾಂಕ್ ಲುಕ್ಸಾನ್ ಆದ್ರೆ DCC ಬ್ಯಾಂಕಿಗೆ ಬಂಗಾರದ ಚಾವಿ ತಂದು ಹಾಕೊಂಡ್ ಲಾಕ್ ಮಾಡ್ಕೊಡ್ರಿ. ರೈತರಿಗೆ ಸಾಲ ಕೊಡ್ಬೇಡ್ರಿ. ಅದನ್ನ ಕೇಳೋ ಹಕ್ಕು ನಮಗಿಲ್ಲ. ನಿಮ್ಮನ್ನ ಒಂದ್ ಅಧಿಕಾರದೊಳಗೆ ಕುಣಿಸಿವಿ, ನೀವು ಅದಕ್ಕೆ ಬಿಟ್ಟಿಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ರೈತರ ಬಗ್ಗೆ ಮಾತನಾಡಬಾರ್ದು. ಲಘು ಬಗೆಯಿಂದ ರೈತರ ಕ್ಷಮೆಯನ್ನ ಕೇಳ್ರಿ. ಪ್ರೆಸ್ ಮೀಟ್ ಅನ್ನ ಮಾಡಿ ಏನ್ ತಕ್ಕೊಡ್ರಿ, ವಿಷಾದ ವ್ಯಕ್ತಪಡಿಸ್ರಿ. ನೀವು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಿರೋ, ಮತ್ತೊಂದು ಕೊಡ್ತಿರೋ, ಅದ್ರ ಬಗ್ಗೆ ನಮ್ಮದು ಪ್ರಶ್ನೆ ಯಾವಾಗೂ ಬರುದಿಲ್ಲ. ಆದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಎಚ್ಚರಿಕೆ ಕೊಡ್ತದ. ರೈತರ ಬಗ್ಗೆ ಮಾತನಾಡಿದ್ರೆ ಯಾವ ಸಚಿವರನ್ನ, MP ಗಳನ್ನ, MLA ಗಳನ್ನ, ಯಾವ ಅಧಿಕಾರಿಗಳನ್ನ ನಾವು ಬಿಟ್ಟಿಲ್ಲ. ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ. ಕ್ಷಮೆಯನ್ನ ಕೇಳದೆ ಇದ್ರೆ ಮುಂದಿನ ದಿನಮಾನದೊಳಗ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆನ ಅನುಭವಿಸ್ಬೇಕಾಗ್ತದ. ರಾಜ್ಯದ ಜನತೆ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ಕ್ಷಮೆಯನ್ನ ಕೇಳ್ರಿ, ಹಿಂತ ಕೊಡ್ರಿ. ನಿಮ್ಮ ರಾಜಕಾರಣ ನಿಮ್ಮ ಮನೆ ಒಳಗಿರ್ಲಿ, ನಿಮ್ಮ ಕ್ಷೇತ್ರದೊಳಗಿರ್ಲಿ, ನಿಮ್ ಜಿಲ್ಲೆ ಒಳಗಿರ್ಲಿ. ಈಗ ಮಾಜಿ ಆಗಿದ್ದೀರಿ, ಶಾಶ್ವತ ಮಾಜಿ ಆಗ್ಬೇಡ್ರಿ. ರೈತರ ವಿರೋಧ ಕಟ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ,